ಓಕೆ ನಮಸ್ತೆ ಫ್ರೆಂಡ್ಸ್. ತುಂಬ ಜನ ಕೇಳ್ತಾ ಇದ್ರು ಬಾಯ್ಲರ್ಲಿ ಯಾವ ರೀತಿ ಒಂದು ಸ್ಟೀಮ್ ಮತ್ತು ವಾಟರ್ ಸರ್ಕ್ಯುಲೇಷನ್ ಆಗುತ್ತೆ ಮತ್ತು ಅದರ ಸರ್ಕ್ಯೂಟನ್ನು ಯಾವ ರೀತಿ ಡ್ರಾ ಮಾಡಬೇಕು ಅಂತ ವಿಧಾನ. ಸೊ ಇಲ್ಲಿ ನಾನೊಂದು ರಫಾಗಿ ಎಲ್ರಿಗೂ ಅರ್ಥ ಆಗೋ ಥರ ಒಂದು ಸ್ವಲ್ಪ ಇದು ಮಾಡಿದ್ದೀನಿ, ಡ್ರಾ ಮಾಡಿದ್ದೀನಿ. ಇಲ್ಲೇ ನಾನು ರೆಡ್ ಕಲರಲ್ಲಿ ತೋರಿಸಿದ್ದಿಲ್ಲ, ಇದು ಬಂದ್ಬಿಟ್ಟು ಏನಂತಂದರೆ ಒಂದು ವಾಟರ್ ಒಂದು ಯಾವ ರೀತಿ ಮೂಮೆಂಟಲ್ಲಿ ನಾವು ತೋರಿಸ್ತಾ ಇದ್ದೀವಿ ಅಂತಕ್ಕಂಥದ್ದು. ಅದಾದಮೇಲೆ ಇದೊಂದು ಬ್ಲೂ ಕಲರಲ್ಲಿ ತೋರಿಸಿದ್ದಿಲ್ಲ, ಅದು ಬಂದುಬಿಟ್ಟು ನಮ್ಮದು ಸ್ಟೀಮ್ ಜನ್ರೇಷನ್ ಆಗೋದು ಯಾವ ರೀತಿ ಎಲ್ಲಿ ಹೋಗುತ್ತೆ ಅಂತಕ್ಕಂಥದ್ದು. ಸೊ ಈಗ ನೋಡಿ, ಫಸ್ಟ್ ಆಫ್ ಆಲ್ ಯಾವುದೇ ಒಂದು ನಾವು ಏನಂದರೆ ಶುಗರ್ ಫ್ಯಾಕ್ಟ್ರಿ ರನ್ ಮಾಡಬೇಕು ಅಂತಂದರೆ ಅಲ್ಲಿ ಒಂದು ಮೇನ್ ಇಕ್ವಿಪ್ಮೆಂಟ್ ಏನಿದೆ ಅನ್ನೋದು ಅದಷ್ಟೇ ತೋರಿಸಿರ್ತೀನಿ ನಾನಿಲ್ಲಿ. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ಏನಂತಂದರೆ ಎಲ್ಲೊಂದು ಶುಗರ್ ಫ್ಯಾಕ್ಟ್ರಿಗಳು ಏನು ಮಾಡ್ತಾರೆ ಅಂತಂದರೆ ಒಂದು ರಿವರ್ ಅಥವಾ ಕೆನಾಲ್ ಎಲ್ಲಿ ಒಂದು ಹತ್ತಿರ ಆಗುತ್ತೆ, ಅಲ್ಲಿ ವಾಟರ್ ಸೋರ್ಸ್ ಒಂದು ನಮಗೆ ಅವೈಲೇಬಲ್ ಇರುತ್ತೆ, ಅದನ್ನು ನೋಡ್ಕೊಂಡ್ಬಿಟ್ಟಿರಂದರೆ ಒಂದು ಶುಗರ್ ಇಂಡಸ್ಟ್ರಿ ಇದನ್ನು ಮಾಡಿರ್ತಾರೆ, ಎರೆಕ್ಷನ್ ಮಾಡಿರ್ತಾರೆ. ಸೊ ಅಲ್ಲಿ ತೊಗೊಂಡಾಗ ನೋಡಿ, ಇಲ್ಲಿ ಫಸ್ಟ್ ಏನಂತಂದರೆ ಇದು ಬಂದುಬಿಟ್ಟಿರಂದರೆ ನಮ್ಮದು ರಿವರ್ ಅಥವಾ ಕೆನಲ್ ಇರುವಂಥ ಇದೊಂದು ಜಾಗ. ಸೊ ಇಲ್ಲಿಂದ ಏನಂತಂದರೆ ನಾವೇನು ಮಾಡ್ತೀವಿ, ಇಲ್ಲಿ ಪಂಪ್ಗಳನ್ನು ಕೂರಿಸಿಬಿಟ್ಟು ಅಲ್ಲಿ ನಮ್ಮ ಪ್ಲ್ಯಾಂಟ್ ಒಳಗಡೆ ಏನಂತಂದರೆ ಯಾವುದೇ ಶುಗರ್ ಫ್ಯಾಕ್ಟ್ರಿ ಏನಂತಂದರೆ ಒಂದು ರಿಸರ್ವಾಯರ್ ಟ್ಯಾಂಕ್ ಅಂತ ತೊಗೊತೀವಿ. ಅಂದರೆ ಒಂದು ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಪಕ್ಕನೇ ಇರುತ್ತೆ ಇದು. ಸೊ ರಿಸರ್ವಾಯರ್ ಟ್ಯಾಂಕಲ್ಲಿ ಇಲ್ಲಿಂದ ವಾಟರ್ನ ಏನು ಮಾಡ್ತೀವಿ, ನಾವು ಇಲ್ಲಿ ಲಿಫ್ಟ್ ಮಾಡ್ಕೊತೀವಿ. ಸೊ ರಿಸರ್ವಾಯರ್ ಟ್ಯಾಂಕಿಂದ ಏನು ಮಾಡ್ಕೊತೀವಿ ಅಂತಂದರೆ ಮತ್ತೆ ನಾವು ಅದನ್ನು ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟಿಗೆ ನಾವು ಅದನ್ನು ಫೀಡ್ ಮಾಡ್ತೀವಿ. ಅಲ್ಲಿರ್ತಕ್ಕಂಥದ್ದನ್ನು ಅಲ್ಲಿ ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟಲ್ಲಿ ಏನಂತಂದರೆ ನಮಗೆ ಒಂದು ಡಿಮಿನರಲೈಸ್ ಏನೇನು ಮಾಡಬೇಕಲ್ಲ ಆ ಒಂದು ಪ್ರೊಸೆಸ್ ಏನಾಗುತ್ತಲ್ಲ, ಆ ಒಂದು ಪ್ರೊಸೆಸ್ನ ನಾವು ಇಲ್ಲಿ ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟಲ್ಲಿ ಯೂಸ್ ಮಾಡ್ತೀವಿ. ಅಂದರೆ ನಮ್ಮ ಬಾಯ್ಲರ್ಗೆ ಬೇಕಾಗಿರ್ತಕ್ಕಂತಹ ಒಂದು ಪ್ಯಾರಾಮೀಟರ್ಗಳನ್ನು ಈ ಒಂದು ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟಲ್ಲಿ ನಾವು ಅದನ್ನು ಅದು ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟಲ್ಲಿ ಏನು ಬೇಕಾಗಿರ್ತಕ್ಕಲ್ಲ ರೆಕಮೆಂಡೆಡ್ ಪ್ಯಾರಾಮೀಟರ್ನ ಅದನ್ನು ಈ ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ದವರು ಏನು ಮಾಡ್ತಾರೆ ಅಂದರೆ ಮೇಂಟೈನ್ ಮಾಡ್ತಾರೆ. ನೆಕ್ಸ್ಟ್ ಏನಂತಂದರೆ ಆ ಒಂದು ಮೇಂಟೈನ್ ಮಾಡಿರ್ತಕ್ಕಂತಹ ಒಂದು ವಾಟರನ್ನು ಒಂದು ಡಿಮಿನರಲೈಸ್ಡ್ ಟ್ಯಾಂಕಲ್ಲಿ ನಾವು ಸ್ಟೋರ್ ಮಾಡ್ತೀವಿ. ಇದು ಬಂದುಬಿಟ್ಟು ಏನಂದರೆ ಡಿಮಿನರಲೈಸ್ಡ್ ಟ್ಯಾಂಕು. DM ಟ್ಯಾಂಕ್ ಅಂದರೆ ಏನು, ಡಿಮಿನರಲೈಸ್ಡ್ ಟ್ಯಾಂಕು. ಸೊ ಅಲ್ಲಿಂದ ಏನು ಮಾಡ್ತೀವಿ ಅಂತಂದರೆ ಡಿಮಿನರಲೈಸ್ಡ್ ಟ್ಯಾಂಕಿಂದ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ DM ಪಂಪ್ ಬಂದಿರುತ್ತೆ ಇಲ್ಲಿ. ಸೊ ಈ DM ಪಂಪಿಂದ ಏನು ಮಾಡ್ತೀವಿ ಅಂದರೆ DM ಟ್ರಾನ್ಸ್ಫರ್ ಪಂಪ್ ಅಂತಂದರೆ DM ವಾಟರ್ನ ಟ್ರಾನ್ಸ್ಫರ್ ಮಾಡಿಬಿಟ್ಟು ಏನು ಮಾಡ್ತೀವಿ ಅಂತಂದರೆ ಇಲ್ಲಿ ಫೀಡ್ ಟ್ಯಾಂಕ್ ಅಂತ ಬರುತ್ತೆ. ಫೀಡ್ ಟ್ಯಾಂಕ್ ಅಂದರೆ ಏನಂತಂದರೆ ಇದು ನಮ್ಮದು ಬಾಯ್ಲರಲ್ಲಿ ಇಟ್ಕೊಂಡಿರ್ತೀವಿ, ಬಾಯ್ಲರ್ ಸೆಕ್ಷನಲ್ಲಿ. ಸೊ ಇದನ್ನು ಫೀಡ್ ಟ್ಯಾಂಕಿಗೆ ಇಲ್ಲಿರ್ತಕ್ಕಂತಹ ಒಂದು DM ವಾಟರ್ನ ನಾವು ಫೀಡ್ ಟ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ಕೊತೀವಿ. ಈ ಫೀಡ್ ಟ್ಯಾಂಕಲ್ಲಿರುವಂತಹ ಒಂದು ವಾಟರ್ನ ಟ್ರಾನ್ಸ್ಫರ್ ಪಂಪ್ ಮೂಲಕ, ಟ್ರಾನ್ಸ್ಫರ್ ಪಂಪ್ ಅಂದರೆ ಈ ಫೀಡಲ್ಲಿರ್ತಕ್ಕಂತಹ ಒಂದು ಫೀಡ್ ಟ್ಯಾಂಕಲ್ಲಿ ಏನು ಸ್ಟೋರೇಜ್ ಮಾಡಿರ್ತೀವಲ್ಲ, ಇದೊಂದು ಸ್ಟೋರೇಜ್ ಟ್ಯಾಂಕ್ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿರ್ತಕ್ಕಂಥ ಒಂದು ವಾಟರ್ನ ಏನು ಮಾಡ್ತೀವಿ ನಾವು ಮತ್ತೆ ಡಿಏರೇಟರ್ಗೆ ನಾವು ಇದನ್ನು ಟ್ರಾನ್ಸ್ಫರ್ ಪಂಪ್ ಮುಖಾಂತರ ಅಲ್ಲಿ ಒಂದು 72% ಲೆವೆಲ್ವರೆಗೂ ಏನಂತಂದರೆ ಇದನ್ನು ಮೇಂಟೈನ್ ಮಾಡ್ತಾ ಇರ್ತೀವಿ, ಡಿಏರೇಟರ್ ಲೆವೆಲನ್ನು. ಸೊ ಈ ಡಿಏರೇಟರ್ ಲೆವೆಲಲ್ಲಿ ಡಿಏರೇಟರಲ್ಲಿ ಇರ್ತಕ್ಕಂಥ ಒಂದು ನೀರನ್ನು ಏನು ಮಾಡ್ತೀವಿ ಅಂತಂದರೆ ಮತ್ತೆ ನಾವು ಬಾಯ್ಲರ್ ಫೀಡ್ ವಾಟರ್ ಪಂಪ್ ಅಂತ ಬರುತ್ತೆ. ಇದಂದರೆ ಇದು ನಮ್ದು ಏನಂದರೆ ಹಾರ್ಟ್ ಆಫ್ ದಿ ಬಾಯ್ಲರ್ ಅಂತಲೇ ಹೇಳ್ಬೋದು. ಅಂದರೆ ನಮ್ಮದು ಕಂಟಿನ್ಯೂಸ್ ಆಗಿ ನಮ್ಮ ಬಾಯ್ಲರ್ಗೆ ಸಪ್ಲೈ ಮಾಡುವಂತಹ ಪಂಪ್ ಅಂದರೆ ಅದು ಬಾಯ್ಲರ್ ಫೀಡ್ ವಾಟರ್ ಪಂಪ್ ಅಂತ. ಸೊ ಬಾಯ್ಲರ್ ಫೀಡ್ ವಾಟರ್ ಪಂಪಿಂದ ಮತ್ತೆ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ ನಾವು HP ಹೀಟರ್ ಅಂದರೆ ಹೈ ಪ್ರೆಷರ್ ಹೀಟರಲ್ಲಿ ನಾವು ಇದನ್ನು ಪಾಸ್ ಮಾಡ್ತೀವಿ. ಅಂದರೆ ಒಂದು ಬಾಯ್ಲರ್ ಫೀಡ್ ಪಂಪಿಂದ HP ಹೀಟರ್ ಅಲ್ಲಿ ಏನಾಗುತ್ತೆ ಅಂದರೆ ನಮ್ಮದು ಹೀಟಿಂಗ್ ಪ್ರೊಸೆಸ್ ನಡೆಯುತ್ತೆ ಇಲ್ಲಿ. ಅದಕ್ಕೆ ಏನಂತಂದರೆ ನಾವು ಮತ್ತೆ ಏನು ಮಾಡ್ತೀವಿ, ಒಂದು ಟರ್ಬೈನ್ ಮುಖಾಂತರ ಇಲ್ಲಿ ಏನಂತಂದರೆ ಒಂದು ಚಾರ್ಜಿಂಗ್ ಲೈನನ್ನು ತೊಗೊಂಡಿರ್ತೀವಿ. ಅಲ್ಲಿ ವಾಟರ್ ಹೈದು ಹೋದಾಗ ಏನಂತಂದರೆ ಅಲ್ಲಿರ್ತಕ್ಕಂಥ ಒಂದು ಟರ್ಬೈನ್ ಮುಖಾಂತರ ಏನು ಸ್ಟೀಮ್ ತೊಗೊಂಡಿರ್ತೀವಲ್ಲ ಅದು ಏನಂದರೆ ನಮಗೆ ಇಲ್ಲಿ ಹೀಟ್ ಮಾಡುವಂಥ ಪ್ರೊಸೆಸ್ಸಿಂಗ್ ನಡೆಯುತ್ತೆ. ಸೊ ಇಲ್ಲಿ ಏನಂತಂದರೆ ಒಂದು ಹೀಟ್ ಎಕ್ಸ್ಚೇಂಜ್ ಪ್ರೊಸೆಸ್ ನಡೆಯುತ್ತೆ ಇಲ್ಲಿ. ಇವೆಲ್ಲ ಏನಂತಂದರೆ ಹೀಟ್ ರಿಕವರಿ ಇಕ್ವಿಪ್ಮೆಂಟ್ ಅಂತ ನಾವು ಇದನ್ನು ಕರಿತೀವಿ. ಸೊ ಇಲ್ಲಿ ಬಂದುಬಿಟ್ಟು ಏನಂದರೆ ನೆಕ್ಸ್ಟು HP ಹೀಟರ್ ಆದಮೇಲೆ ಬಾಯ್ಲರ್ ಫೀಡ್ ವಾಟರ್ ಪಂಪಿಂದ HP ಹೀಟರ್ ಬರುತ್ತೆ. HP ಹೀಟರ್ ಆದ ನಂತರ ಏನಂತಂದರೆ ಇಲ್ಲಿ ಫೀಡ್ ಕಂಟ್ರೋಲ್ ಸ್ಟೇಷನ್ ಅಂತ ಬರುತ್ತೆ. ಅಂದರೆ ನಮಗೆ ಸ್ಟೀಮ್ ಡ್ರಮ್ಗೆ ಬೇಕಾಗಿರ್ತಕ್ಕಂತಹ ಒಂದು ವಾಟರನ್ನು ಈ ಒಂದು ಫೀಡ್ ಕಂಟ್ರೋಲ್ ಸ್ಟೇಷನ್ ನಮಗೆ ಸಪ್ಲೈ ಮಾಡುತ್ತೆ. ಸೊ ಅದನ್ನು ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ ಅಲ್ಲಿಂದ ಈ ಫೀಡ್ ಕಂಟ್ರೋಲ್ ಸ್ಟೇಷನ್ನಿಂದ ನಾವು ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ವಾಟರ್ನ ಎಕನಾಮೈಸರ್ ಕಾಯಿಲಲ್ಲಿ ನಾವು ಇದನ್ನು ಹಾಯಿಸಬೇಕಾಗುತ್ತೆ. ಇಲ್ಲಿ ಎಕನಾಮೈಸರ್ ಕಾಯಿಲ್ ಇಲ್ಲಿ ಬರುತ್ತೆ. ಅಂದರೆ HP ಹೀಟರು ಮತ್ತು ಸ್ಟೀಮ್ ಡ್ರಮ್ ಮಧ್ಯೆ ಏನಂತಂದರೆ ಇಲ್ಲಿ ಏನು ಬರುತ್ತೆ, ನಮಗೆ ಎಕನಾಮೈಸರ್ ಬರುತ್ತೆ. ಇಲ್ಲಿ ಎಕನಾಮೈಸರ್ ಕಾಯಿಲ್ಗಳು ಬರುತ್ತೆ. ಇಲ್ಲೂ ಕೂಡ ಏನಂತಂದರೆ ನಮಗೆ ಹೀಟ್ ಎಕ್ಸ್ಚೇಂಜ್ ಪ್ರೊಸೆಸ್ ನಡೆಯುತ್ತೆ ಇಲ್ಲಿ. ಸೊ ಇಲ್ಲಿ ಏನಂತಂದರೆ ನಮಗೆ ಒಂದು ಫ್ಲೂ ಗ್ಯಾಸು ಮತ್ತು ಒಳಗಡೆ ವಾಟರ್ ಇರುತ್ತೆ, ಹೊರಗಡೆ ಫ್ಲೂ ಗ್ಯಾಸು ಆಮೇಲೆ ಒಳಗಡೆ ವಾಟರ್ ಇರುತ್ತೆ. ಸೊ ಈ ಎಕನಾಮೈಸರ್ ಇದರಿಂದ ಏನಂತಂದರೆ ಔಟ್ಲೆಟ್ ಆದಮೇಲೆ ಏನಂತಂದರೆ ಅದು ನಾವು ಡೈರೆಕ್ಟಾಗಿ ಏನಂತಂದರೆ ಇಲ್ಲಿ ಸ್ಟೀಮ್ ಡ್ರಮ್ಮಲ್ಲಿ ಬರುತ್ತೆ. ಈ ಒಂದು ಸ್ಟೀಮ್ ಡ್ರಮ್ಮಲ್ಲಿ ಏನಂತಂದರೆ ನಾವು ಒಂದು 50% ವಾಟರ್ ಮತ್ತು 50% ನಮಗೇನು ಬೇಕಾಗಿರುತ್ತೆ, ಒಂದು ಸ್ಟೀಮ್ ಸ್ಪೇಸನ್ನು ಮೇಂಟೈನ್ ಮಾಡಿರ್ತೀವಿ. ಒಂದು 50% ವಾಟರ್ ಸ್ಪೇಸು ಆಮೇಲೆ 50% ಸ್ಟೀಮ್ ಸ್ಪೇಸ್ ಇರುತ್ತೆ ಇಲ್ಲಿ. ಸೊ ಈ ಸ್ಟೀಮ್ ಡ್ರಮ್ಮಿಂದ ಒಂದು ಸತಿ ಏನಂತಂದರೆ ನಮಗೆ ಇರ್ತಕ್ಕಂತಹ ವಾಟರ್ ಬಂದುಬಿಟ್ಟು ಇದನ್ನು ಸ್ಟೀಮ್ ಡ್ರಮ್ ಒಳಗಡೆ ಬಿದ್ದ ತಕ್ಷಣ ಏನಾಗ್ಬಿಡುತ್ತೆ, ಎಲ್ಲ ಖಾಲಿ ಇರುತ್ತೆ. ಸೊ ಖಾಲಿ ಇದ್ದಾಗ ಏನಂತಂದರೆ ಇಲ್ಲಿ ಮಡ್ ಡ್ರಮ್ ಕೂಡ ಬರುತ್ತೆ. ಇದು ಸ್ಟೀಮ್ ಡ್ರಮ್ ಕೆಳಗಡೆ ಏನು ಮಾಡಿರ್ತೀವಿ, ನಾವು ಇನ್ಸ್ಟಾಲೇಷನ್ ಮಾಡಿರ್ತೀವಿ, ಇದನ್ನು ಮಡ್ ಡ್ರಮ್ ಬರುತ್ತೆ. ಸೊ ಈ ಮಡ್ ಡ್ರಮ್ ಕೆಳಗಡೆ ಏನಂತಂದರೆ ಒಂದು
ಡೌನ್ ಕಮರ್ ಅಂತ ಬಂದಿರುತ್ತೆ, ಒಂದು ದೊಡ್ಡದಾಗಿ ಏನಪ್ಪ ಅಂತಂದರೆ ಲೈನ್ ಇರುತ್ತೆ. ಸೊ ಅದು ನಮ್ಮದು ವಾಟರ್ ವಾಲ್ ಪೆನಲ್ಗೆ ಏನು ಮಾಡ್ತೀವಿ, ಇದನ್ನೆಲ್ಲ ಸಪ್ಲೈ ಮಾಡ್ಕೊಂಡ್ಬಿಡ್ತೀವಿ. ಇದನ್ನು ಅಲ್ಲಿರ್ತಕ್ಕಂತಹ ಒಂದು ಬಾಯ್ಲರ್ ಸೆಕ್ಷನ್ ಒಳಗಡೆ ಏನಂತಂದರೆ ವಾಟರ್ ವಾಲ್ ಪೆನಲ್ಸ್ ಅಂತ ಇರುತ್ತೆ. ಆ ಪೆನಲ್ ಎಲ್ಲ ತುಂಬಿಕೊಂಡು ಮತ್ತೆ ರೈಸರ್ ಟ್ಯೂಬ್ ಮುಖಾಂತರ ಇಲ್ಲಿ ಬರುತ್ತೆ. ಇದು ರೈಸರ್ ಟ್ಯೂಬ್ ಮುಖಾಂತರ ಏನಂತಂದರೆ ಮತ್ತೆ ವಾಪಸ್ ಏನಂತಾರೆ ನಮಗೆ ಈ ಸ್ಟೀಮ್ ಡ್ರಮ್ ಒಳಗಡೆ ಬಂದುಬಿಡ್ಬೇಕು ಅದು. ಸೊ ಅಲ್ಲಿ ಏನಂತಂದರೆ ಒಂದು 50% ವಾಟರ್ ಲೆವೆಲ್ ಮೇಂಟೈನ್ ಮಾಡ್ತೀವಿ ಇಲ್ಲಿ. ಸೊ ಇದೆಲ್ಲ ಬಂದುಬಿಟ್ಟು ಏನಂತೀವಿ ನೋಡಿ, ರಿವರಿಂದ ಹಿಡ್ಕೊಂಡ್ಬಿಟ್ಟು ನಮ್ಮ ಸ್ಟೀಮ್ ಡ್ರಮ್ವರೆಗೂ ಅಂದರೆ 50% ಲೆವೆಲ್ ತೊಗೊಳ್ಳೋವರೆಗೂ ಯಾವ ರೀತಿ ಒಂದು ವಾಟರ್ ಏನಂದರೆ ಒಂದು ಯಾವ ರೀತಿ ಬರುತ್ತೆ ಅಂತಕ್ಕಂಥ ನಾನು ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಸ್ಟೀಮ್ ಡ್ರಮ್ಮಿಂದ ಏನಂತಂದರೆ ನೆಕ್ಸ್ಟ್ ನಮಗೆ ಏನಂತಂದರೆ ಸ್ಟೀಮ್ ಯಾವ ರೀತಿ ಒಂದು ಜನ್ರೇಷನ್ ಆಗುತ್ತೆ, ಅದು ಯಾವ್ಯಾವ ಒಂದು ಇಕ್ವಿಪ್ಮೆಂಟಲ್ಲಿ ಅಂದರೆ ಯಾವ್ಯಾವ ಒಂದು ಇಕ್ವಿಪ್ಮೆಂಟಲ್ಲಿ ಅದು ಹಾಯ್ದು ಹೋಗುತ್ತೆ ಅಂತಕ್ಕಂಥ ಇಲ್ಲಿ ನೋಡೋಣ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಸ್ಟೀಮ್ ಡ್ರಮ್ ಮುಖಾಂತರ ಏನಂತಂದರೆ ಒಂದು ಸತಿ ನಾವೇನಂದರೆ ಹೀಟಿಂಗ್ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಬಾಯ್ಲರ್ ಸ್ಟಾರ್ಟಪ್ ಮಾಡ್ಕೊಂಡಿವಿ ಅಂತಂದರೆ ಅಲ್ಲಿ ಏನಾದರೂ ಏನಪ್ಪ ಅಂತಂದರೆ ಇವಾಗ ನಮ್ಮದು ಬಾಯ್ಲರ್ ಸ್ಟಾರ್ಟ್ ಆಯಿತು, ಎಲ್ಲ ಆಯಿತು. ಆಮೇಲೆ ಇನ್ನೊಂದು ಏನಂತಂದರೆ ಇಂಡಿಯನ್ ಸ್ಟೀಮ್ ಜನ್ರೇಷನ್ ಶುರು ಮಾಡಿದ್ವಿ. ಸೊ ಸ್ಟೀಮ್ ಜನ್ರೇಷನ್ ಶುರು ಮಾಡಿದಾಗ ಏನಂತಂದರೆ ಫಸ್ಟ್ ನಮ್ಮದು ಇದರಲ್ಲಿ ಈ ಒಂದು ಸ್ಟೀಮ್ ಡ್ರಮ್ಮಲ್ಲಿ ಜನ್ರೇಷನ್ ಆಗಿರ್ತಕ್ಕಂಥ ಸ್ಟೀಮ್ ಏನಂತಂದರೆ ಅದೇನಂತಂದರೆ ಪ್ರೈಮರಿ ಸೂಪರ್ ಹೀಟೆಡ್ ಸ್ಟೀಮ್ ಅಂತಲೇ ಕರಿತೀವಿ. ಅದರಿಂದ ಏನು ಔಟ್ ಆಗುತ್ತಲ್ಲ, ಒಂದು ಸ್ಟೀಮ್ ಡ್ರಮ್ಮಿಂದ ಔಟ್ ಆಗಿರ್ತಕ್ಕಂತಹ ಒಂದು ಸ್ಟೀಮನ್ನು ಪ್ರೈಮರಿ ಸೂಪರ್ ಹೀಟೆಡ್ ಸ್ಟೀಮ್ ಅಂತ ಕರಿತೀವಿ. ಸೊ ಮತ್ತೆ ಇದರಲ್ಲಿ ಜನ್ರೇಷನ್ ಆಗಿರ್ತಕ್ಕಂತಹ ಪ್ರೈಮರಿ ಸೂಪರ್ ಹೀಟೆಡ್ ಸ್ಟೀಮನ್ನು ನಾವು ಇಂಟರ್ಮೀಡಿಯೇಟ್ ಸೂಪರ್ ಹೀಟರ್ ಕಾಯಿಲಲ್ಲಿ ನಾವು ಇದನ್ನು ಹಾಯಿಸಬೇಕಾಗುತ್ತೆ. ಸೊ ಅಲ್ಲೂ ಕೂಡ ಏನಂತಂದರೆ ಮತ್ತಷ್ಟು ಮಾಯ್ಶ್ಚರ್ ಕಂಟೆಂಟ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಈ ಇಂಟರ್ಮೀಡಿಯೇಟಲ್ಲಿ ಇರ್ತಕ್ಕಂಥ ಒಂದು ಸ್ಟೀಮನ್ನು ಮತ್ತೆ ನಾವು ಸೆಕೆಂಡರಿ ಸೂಪರ್ ಹೀಟೆಡ್ ಸ್ಟೀಮ್ ಅಂದರೆ ಇದಂದರೆ ಫೈನಲ್ ಸೂಪರ್ ಹೀಟೆಡ್ ಸ್ಟೀಮ್ ಅಂತ ಬರುತ್ತೆ. ಫೈನಲ್ ಸೂಪರ್ ಹೀಟೆಡ್ ಸ್ಟೀಮ್ ಇದರಲ್ಲಿ ಇರ್ತಕ್ಕಂಥ ಒಂದು ಏನಂದರೆ ಇಲ್ಲಿ ಒಂದು ವಾಟರ್ ಕಂಟೆಂಟ್ ಅಂಶನೇ ಇರೋದಿಲ್ಲ ಇಲ್ಲಿ. ಸೊ ಇದನ್ನು ನಾವೇನು ಮಾಡ್ತೀವಿ ಅಂತಂದರೆ ಈ ಬಾಯ್ಲರಲ್ಲಿ ಏನಂತಂದರೆ ಒಂದು ಕೊನೆಯದಾಗಿ ಒಂದು ಮೇನ್ ಸ್ಟೀಮ್ ಸ್ಟಾಪ್ ವಾಲ್ ಅಂತ ಬರುತ್ತೆ. ಈ ಒಂದು ಮೇನ್ ಸ್ಟೀಮ್ ಸ್ಟಾಪ್ ವಾಲನ್ನು ಓಪನ್ ಮಾಡ್ಕೊಂಡು ಏನು ಮಾಡಬೇಕಾಗುತ್ತೆ, ನಾವು ಟರ್ಬೈನ್ ಕಡೆ ಬರಬೇಕಾಗುತ್ತೆ ಇಲ್ಲಿ. ಸೊ ಇದನ್ನು ಓಪನ್ ಮಾಡಬೇಕಂದ್ರೆ ನಾವು ಅಲ್ಲಿ ಟರ್ಬೈನ್ದವ್ರಿಗೆ ಎಲ್ಲ ಒಂದು ಇಂಟಿಮೇಷನ್ ಕೊಡಬೇಕಾಗುತ್ತೆ, ಎಲ್ಲ ಒಂದು ಡ್ರೈನ್ ಓಪನ್ ಇಟ್ಕೋಬೇಕಾಗುತ್ತೆ. ಸೊ ಅದಾದ ನಂತರ ಈ ಒಂದು MSSVನ ಮೇನ್ ಸ್ಟೀಮ್ ಸ್ಟಾಪ್ ವಾಲನ್ನು ಓಪನ್ ಮಾಡಿದ ನಂತರ ಏನು ಮಾಡಬೇಕಾಗುತ್ತೆ, ಟರ್ಬೈನ್ ಸೆಕ್ಷನಲ್ಲಿ ಟರ್ಬೈನ್ ಸ್ಟೀಮ್ ಸ್ಟಾಪ್ ವಾಲ್ ಅಂತ ಬರುತ್ತೆ, ಇಲ್ಲಿ TSSV ಅಂತ ಬರುತ್ತೆ. ಅದನ್ನು ಕೂಡ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡಾಗ ಏನಂತಂದರೆ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೊಂದು ಬಿಟ್ಟು ಅಂದರೆ ನಮ್ಮದು ಟರ್ಬೈನ್ ಸೆಕ್ಷನ್ನು ಅಂದರೆ ಟರ್ಬೈನ್ ಜನ್ರೇಟರು, TG ಜನ್ರೇಟರ್ ಅಂತಲೇ ಬರುತ್ತೆ ಇಲ್ಲಿ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ನಾವಿಲ್ಲಿ ಈ ಒಂದು ಬಾಯ್ಲರಲ್ಲಿ ಜನ್ರೇಟ್ ಆಗಿರ್ತಕ್ಕಂಥ ಸ್ಟೀಮನ್ನು ಇಲ್ಲಿ ಡೈರೆಕ್ಟಾಗಿ ನಾವೇನಂದರೆ ಟರ್ಬೈನ್ ಕೊಡ್ತಾ ಇದ್ದೀವಿ. ಸೊ ಅಲ್ಲಿ ಏನಂದರೆ ಒಂದು ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ಯಾರಾಮೀಟರ್ನ ನಾವು ಮೇಂಟೈನ್ ಮಾಡಿಕೊಂಡು ಇಲ್ಲಿ ಡೈರೆಕ್ಟಾಗಿ ಸ್ಟೀಮನ್ನು ಕೊಡ್ತಾ ಇದ್ದೀವಿ. ಸೊ ಇದನ್ನು ಡೈರೆಕ್ಟ್ ಸೂಪರ್ ಹೀಟಿಂಗ್ ಅಂತಲೇ ಕರಿತೀವಿ. ಅಂದರೆ ಇದನ್ನು ನಾವು ಹೀಟಿಂಗನ್ನು ಏನು ತೊಗೊಳ್ತೀವಲ್ಲ, ಟರ್ಬೈನನ್ನು ಹೀಟಿಂಗ್ ಪ್ರೊಸೆಸ್ಸಲ್ಲಿ ಏನು ತೊಗೊಳ್ತೀವಿ ಅದನ್ನು ನಾವೇನಂತಂದರೆ ಇದನ್ನು ಡೈರೆಕ್ಟ್ ಸೂಪರ್ ಹೀಟಿಂಗ್ ಅಂತಲೇ ತೊಗೊಳ್ತೀವಿ ಇದನ್ನು. ಸೊ ಇದಾದ ನಂತರ ಏನು ಮಾಡ್ತೀವಿ ಅಂತಂದರೆ ಇಲ್ಲಿರ್ತಕ್ಕಂಥ ಇದೊಂದು ಕಂಡೆನ್ಸಿಂಗ್ ಟರ್ಬೈನ್ ಅಂತ ತೊಗೊಂಡ್ರೆ ಇದನ್ನು ನಾವು ಮತ್ತೆ ವಾಪಸ್ ಏನು ಮಾಡ್ತೀವಿ, ಎಲ್ಲ ಇದೊಂದು ಪ್ರೊಸೆಸಿಂಗ್ ಆದಮೇಲೆ ಇಲ್ಲಿರ್ತಕ್ಕಂಥ ಒಂದು ಏನು ಎಕ್ಸ್ಟ್ರಾಕ್ಷನ್ ಬರುತ್ತಲ್ಲ ಇಲ್ಲಿ, ಈ ಎಕ್ಸ್ಟ್ರಾಕ್ಷನ್ ಮುಖಾಂತರ ನಾವು ಶುಗರ್ ಪ್ರೊಸೆಸ್ಗೆ ಏನು ಮಾಡ್ತೀವಿ, ಇಲ್ಲಿ ಸ್ಟೀಮನ್ನು ಕೊಡ್ತೀವಿ. ಇದನ್ನು ಬಂದುಬಿಟ್ಟು ಏನಂತೀವಿ ನಾವು ಇಂಡೈರೆಕ್ಟ್ ಸ್ಟೀಮ್ ಹೀಟಿಂಗ್ ಅಂತ ಕೊಡ್ತೀವಿ. ಅಂದರೆ ಈ ಒಂದು ಶುಗರ್ ಪ್ರೊಸೆಸ್ಗೆ ಏನು ಮಾಡ್ತೀವಿ ಅಂತಂದರೆ ನಾವು ಇಲ್ಲಿ ಜನ್ರೇಷನ್ ಆಗಿರತಕ್ಕಂತಹ ಒಂದು ಸ್ಟೀಮನ್ನು ನಾವು ಡೈರೆಕ್ಟಾಗಿ ಈ ಶುಗರ್ ಪ್ರೊಸೆಸ್ಗೆ ಕೊಡೋಕ್ಕೆ ಬರೋದಿಲ್ಲ. ಸೊ ಅದರ ಮುಂಚೆನೇ ಏನು ಮಾಡ್ತೀವಿ ಅಂತಂದರೆ ಟರ್ಬೈನ್ ಒಂದು ಏನು ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಕೆಲಸವನ್ನು, ಅದಕ್ಕೆ ಬೇಕಾಗಿರ್ತಕ್ಕಂಥ ರೊಟೇಷನ್ನ, ಮೆಕ್ಯಾನಿಕಲ್ ವರ್ಕನ್ನು ಕೊಟ್ಟ ನಂತರ ಏನು ಉಳಿದಿರ್ತಕ್ಕಂಥ ಸ್ಟೀಮನ್ನು ನಾವು ಇನ್ನು ಶುಗರ್ ಪ್ರೊಸೆಸ್ಗೆ ಕೊಡ್ತೀವಿ. ಸೊ ಆ ಒಂದು ಪ್ರೊಸೆಸ್ಗೆ ಕೊಡ್ತಕ್ಕಂಥ ಸ್ಟೀಮನ್ನು ಏನಂತ ಕರಿತೀವಿ, ಇಲ್ಲಿ ಇಂಡೈರೆಕ್ಟ್ ಸೂಪರ್ ಹೀಟಿಂಗ್ ಸ್ಟೀಮ್ ಅಂತ ಕರಿತೀವಿ ಅದನ್ನು. ಸೊ ಗೊತ್ತಾಯ್ತಲ್ಲ, ಇಲ್ಲಿ ಏನಂತಂದರೆ ಇಲ್ಲಿ ಉಳಿದಿರ್ತಕ್ಕಂಥ ಮತ್ತೆ ಸ್ಟೀಮನ್ನು ಏನು ಮಾಡ್ತೀವಿ, ನಾವು ಕಂಡೆನ್ಸರ್ಗೆ ಕಳಿಸ್ತೀವಿ. ಸೊ ಈ ಕಂಡೆನ್ಸರಲ್ಲಿ ಏನಾಗುತ್ತೆ, ಮತ್ತೆ ಇಲ್ಲಿರ್ತಕ್ಕಂಥ ಸ್ಟೀಮನ್ನು ನಾವು ವಾಟರ್ ಆಗಿ ಇಲ್ಲಿ ಕನ್ವರ್ಟ್ ಮಾಡುತ್ತೆ. ಸೊ ಕಂಡೆನ್ಸರ್ ಕೆಲಸ ಏನಂತಂದರೆ ಇಲ್ಲಿ ಉಳಿದಿರ್ತಕ್ಕಂತಹ ಸ್ಟೀಮನ್ನು ಅಂದರೆ ಎಲ್ಲ ಒಂದು ಕೆಲಸವನ್ನು ಮುಗಿದ ನಂತರ ಉಳಿದಿರ್ತಕ್ಕಂಥ ಸ್ಟೀಮನ್ನು ಈ ಒಂದು ಕಂಡೆನ್ಸರ್ ಏನು ಮಾಡುತ್ತಂದರೆ ಒಂದು ವಾಟರ್ ಆಗಿ ಕನ್ವರ್ಟ್ ಮಾಡುತ್ತೆ ಇಲ್ಲಿ. ಸೊ ಅದೇ ರೀತಿಯಾಗಿಯೇ ಇಲ್ಲಿರ್ತಕ್ಕಂಥ ಒಂದು ಶುಗರ್ ಪ್ರೊಸೆಸ್ ಆದಮೇಲೆ ಈ ಶುಗರ್ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಕೆಲಸ ಮುಗಿದ ಮೇಲೆ ಏನಂತಂದರೆ ಉಳಿದಿರ್ತಕ್ಕಂತಹ ವಾಟರ್ ಏನಿರುತ್ತಲ್ಲ, ಅಂದರೆ ಉಳಿದಿರ್ತಕ್ಕಂಥ ಸ್ಟೀಮ್ ಏನಿರುತ್ತಲ್ಲ, ಆ ಸ್ಟೀಮ್ ಬಂದುಬಿಟ್ಟು ಏನಂದರೆ ನಮಗೆ ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ ಅಲ್ಲಿ ಕೂಡ. ಸೊ ಅದೇನಂತಂದರೆ ರಿಟರ್ನ್ ಕಂಡೆನ್ಸೇಟ್ ವಾಟರ್ ಅಂತಲೇ ಕರಿತೀವಿ. ನೋಡಿ ಇಲ್ಲೇನಾಯಿತು, ಇಲ್ಲಿ ಕಂಡೆನ್ಸರ್ಲಿ ವಾಟರ್ ಕಲೆಕ್ಟ್ ಆಗಿದೆ, ಆಮೇಲೆ ರಿಟರ್ನ್ ಕಂಡೆನ್ಸೇಟ್ ನಮಗೆ ವಾಟರ್ ಬರ್ತಾ ಇರುತ್ತೆ. ಸೊ ಇದು ಎರಡು ಏನು ಮಾಡ್ತೀವಿ ಅಂದರೆ ಇಲ್ಲಿ ಬಂದಿರತಕ್ಕಂಥ ವಾಟರ್ನ ಇಲ್ಲಿ ನೋಡಿ, ಮತ್ತು ಇಲ್ಲಿ ರೆಡ್ ಕಲರ್ ತೋರಿಸಿ ಏನು ಲೈನು. ಸೊ ಇದೇನಾಗಿತ್ತು, ಇಲ್ಲಿ ವಾಟರ್ ಆಗಿ ಕನ್ವರ್ಟ್ ಆಯಿತು. ಸೊ ಈ ಎರಡನ್ನು ನಾವು ಏನು ಮಾಡ್ತೀವಿ ನೋಡಿ, ಇಲ್ಲೊಂದು ಲೈನ್ ತೊಗೊಂಡಿದ್ದೀನಿ, ಆಮೇಲೆ ಇಲ್ಲಿ ಒಂದು ಕೂಡ ಲೈನ್ ತೊಗೊಂಡಿದ್ದೀನಿ. ಸೊ ಇದೆಲ್ಲಿ ಬಂತು ವಾಪಸ್ ನಮಗೆ ಮತ್ತೆ ಫೀಡ್ ಟ್ಯಾಂಕಿಗೆ ನಮ್ಗೆ ಏನಾಯ್ತು, ಇಲ್ಲಿ ಬಂದುಬಿಟ್ಟು ವಾಟರ್ ಏನಾಯಿತು ಮತ್ತೆ ನಾವಿಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿವಿ. ಇಲ್ಲಿ RC ವಾಟರ್ ಪಂಪ್ ಬರುತ್ತೆ, ಇಲ್ಲಿ ಬಂದುಬಿಟ್ಟು ಏನಂದರೆ CEP ಪಂಪ್ ಬರುತ್ತೆ. ಸೊ CEP ಪಂಪ್ ಹಾಗೂ RC ವಾಟರ್ ಪಂಪಿಂದ ಏನು ಮಾಡ್ತೀವಿ, ಮತ್ತೆ ಎರಡು ಲೈನ್ನ ತೊಗೊಂಡು ಫೀಡ್ ಟ್ಯಾಂಕಿಗೆ ಕೊಡ್ತೀವಿ ಇಲ್ಲಿ. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಯಾವ ರೀತಿ ಏನಂತಂದರೆ ಇದೇ ಒಂದು ಫೀಡ್ ಟ್ಯಾಂಕಿಂದ ಮತ್ತೆ ಏನಂದರೆ ಈ ಒಂದು ಪ್ರೊಸೆಸ್ ಕಂಟಿನ್ಯೂ ಆಗ್ತಾ ಬರುತ್ತೆ. ಸೊ ಯಾವ ರೀತಿ ಒಂದು ವಾಟರ್ ಮತ್ತು ಸ್ಟೀಮ್ ಪಾತ್ ಇದೆ ಅಂತಕ್ಕಂಥ ನಾವಿಲ್ಲಿ ತಿಳ್ಕೊಬೋದು ಶುಗರ್ ಇಂಡಸ್ಟ್ರಿಯಲ್ಲಿ.
ಸೊ ಗೊತ್ತಾಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಏನೇ ಡೌಟ್ ಇದ್ದರೂ ನೀವು ಕಾಮೆಂಟ್ಸಲ್ಲಿ ನೀವು ಕಾಮೆಂಟ್ ಮಾಡ್ಬೋದು, ನಾನು ಅದಕ್ಕೆ ರಿಪ್ಲೈ ಕೊಡ್ತೀನಿ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಯಾವ ರೀತಿ ಒಂದು ಸ್ಟೀಮ್ ಆ್ಯಂಡ್ ವಾಟರ್ ಸರ್ಕ್ಯೂಟ್ ಇನ್ ಬಾಯ್ಲರ್ ವರ್ಕ್ ಆಗುತ್ತೆ ಅಂತಕ್ಕಂಥದ್ದು. ಹೋಪ್ ನಾನು ಏನಂತಂದರೆ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನೇ ಡೌಟ್ಸ್ ಇದ್ದರೂ ನೀವು ಕೇಳ್ಬೋದು. ಥ್ಯಾಂಕ್ ಯು.